ಕಸದಿಂದ ರಸ ಅಲ್ಲ, ಕಸದಿಂದ ಗ್ಯಾಸ್. ಪೆಟ್ರೋಲ್ LPGಗೆ ಗುಡ್ ಬೈ. ಅಯ್ಯಯ್ಯೋ, ಪೆಟ್ರೋಲ್ ಬೆಲೆ ಏರ್ತಿದೆ, ಗ್ಯಾಸ್ ಸಿಗ್ತಿಲ್ಲ, ಮುಂದೇನು ಗತಿ ಅಂತ ಆತಂಕ ಪಡ್ತಿರುವಂತಹ ಕೋಟ್ಯಾಂತರ ಭಾರತೀಯರಿಗೆ ಒಂದು ಗುಡ್ ನ್ಯೂಸ್ ಇದೆ. ಸಾಮಾನ್ಯವಾಗಿ ನಾವು ಏನಂತ ಅಂದ್ಕೊಂಡಿರ್ತೀವಿ ಅಂದರೆ, ಇಂಧನ ಅಂದರೆ ಅದು ಭೂಮಿಯ ಅಡಿಯಿಂದಲೇ ಬರಬೇಕು, ಅದನ್ನು ನಾವು ಅರಬ್ ರಾಷ್ಟ್ರಗಳಿಂದಲೇ ಆಮದು ಮಾಡಿಕೊಳ್ಬೇಕು ಅಂತ. ಆದರೆ ನಮ್ಮ ಕಣ್ಣ ಮುಂದಿರುವಂತಹ ಕಸ, ಸಗಣಿ ಮತ್ತು ಕೃಷಿ ತ್ಯಾಜ್ಯದಿಂದಲೇ ಇಡೀ ದೇಶವನ್ನು ಓಡಿಸಬಲ್ಲ ಅತಿ ದೊಡ್ಡ ಶಕ್ತಿ ಅಡಗಿದೆ ಅಂದರೆ ನೀವು ನಂಬಲೇಬೇಕು. ಹೌದು, ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಬರೋಬ್ಬರಿ 4 ಗಂಟೆಗಳ ಕಾಲ ಸುದೀರ್ಘವಾಗಿ ಕ್ಯಾಬಿನೆಟ್ ಮೀಟಿಂಗನ್ನು ನಡೆಸಿ ಈ ಬಯೋಗ್ಯಾಸ್ ಬಗ್ಗೆ ಅತಿ ದೊಡ್ಡ ಮಾಸ್ಟರ್ ಪ್ಲಾನ್ ಅನ್ನು ಸಿದ್ಧಪಡಿಸಿದ್ದಾರೆ. ಭಾರತದ ಇಂಧನದ ಲೋಕಕ್ಕೆ ಈಗ ಬಯೋಗ್ಯಾಸ್ ಬರ್ತಾ ಇದೆ. ಹಾಗಾದರೆ ಏನಿದು ಬಯೋಗ್ಯಾಸ್? ಮಾರುತಿ ಸುಜುಕಿ ಕಂಪನಿ ಯಾಕೆ EV ಕಾರುಗಳಿಗಿಂತ ಇದಕ್ಕೆ ಮನ್ನಣೆಯನ್ನು ಕೊಡ್ತಿದೆ? ನಮ್ಮ ದೇಶದ ರೈತರಿಗೆ ಇದರಿಂದ ಸಿಗುವಂತಹ ಲಕ್ಷ ಕೋಟಿ ರೂಪಾಯಿಗಳ ಲಾಭವೇನು? ಒಂದು ಕಂಪ್ಲೀಟ್ ರೋಚಕ ರಿಪೋರ್ಟ್ ಇಲ್ಲಿದೆ. ಕೊನೆ ತನಕ ಮಿಸ್ ಮಾಡದೆ ಈ ವಿಡಿಯೋವನ್ನು ನೋಡಿ. ಬಯೋಗ್ಯಾಸ್ ಅಂದರೆ ಏನು? ಮೊದಲು ನಾವು ಈ ಬಯೋಗ್ಯಾಸ್ ಅಂದರೆ ಏನು ಅನ್ನೋದನ್ನು ಸಿಂಪಲ್ ಆಗಿ ಅರ್ಥ ಮಾಡಿಕೊಳ್ಳೋಣ. ನಾವೆಲ್ಲ ಯೂಸ್ ಮಾಡೋ ನೈಸರ್ಗಿಕ ಅನಿಲ ಅಥವಾ LPG ಭೂಮಿಯ ಅಡಿಯಿಂದ ಬರುತ್ತೆ. ಆದರೆ ಈ ಬಯೋಗ್ಯಾಸ್ ಅಪ್ಪಟ ನ್ಯಾಚುರಲ್ ಎನರ್ಜಿ. ನಮ್ಮ ಸುತ್ತಮುತ್ತ ಸಿಗುವಂತಹ ಹಸುವಿನ ಸಗಣಿ, ಕೃಷಿ ತ್ಯಾಜ್ಯ, ಹಸಿ ಕಸ ಇವೆಲ್ಲವೂ ಕೂಡ ಕೊಳೆಯುವಾಗ ಒಂದು ಅನಿಲ ಉತ್ಪತ್ತಿ ಆಗುತ್ತೆ. ಅದೇ ಬಯೋಗ್ಯಾಸ್. ಇದನ್ನು ಜೈವಿಕ ಅನಿಲ ಅಂತಾನೂ ಕೂಡ ಕರೀತಾರೆ. ಇದರ ಅಸಲಿ ಪವರ್ ಇರೋದೇ ಇದರಲ್ಲಿರುವಂತಹ ಮಿಥೇನ್ ಅಂದರೆ CH4 ಎನ್ನುವ ಎಲಿಮೆಂಟ್ನಲ್ಲಿ. ನಾವು ತಯಾರಿಸುವಂತಹ ಬಯೋಗ್ಯಾಸ್ನಲ್ಲಿ 55% 65% ಮಿಥೇನ್ ಇರುತ್ತೆ. ಇದು ಬೆಂಕಿಯನ್ನು ಹೊತ್ತಿಸೋದಷ್ಟೇ ಅಲ್ಲ, ಇಂಜಿನ್ ಒಳಗಡೆ ದಹಿಸಿ ಗಾಡಿಯನ್ನು ಅಂದರೆ ಬೈಕುಗಳನ್ನು, ವಾಹನಗಳನ್ನು ವೇಗದಲ್ಲಿ ಓಡಿಸುವಂತಹ ಶಕ್ತಿಯನ್ನು ಹೊಂದಿದೆ. ಇದರ ಜೊತೆಗೆ ಸ್ವಲ್ಪ ಕಾರ್ಬನ್ ಡೈಆಕ್ಸೈಡ್ ಮತ್ತು ಹೈಡ್ರೋಜನ್ ಸಲ್ಫೈಡ್ ಇರುತ್ತೆ. 1 ಕ್ಯೂಬಿಕ್ ಮೀಟರ್ ಬಯೋಗ್ಯಾಸ್ನಲ್ಲಿ ಸುಮಾರು 5000 ಕಿಲೋ ಕ್ಯಾಲೋರಿಯಷ್ಟು ಎನರ್ಜಿ ಇರುತ್ತೆ. ಅಂದರೆ ನೀವು ಇದರ ತಾಕತ್ತನ್ನು ಒಮ್ಮೆ ಊಹೆ ಮಾಡಿ. ಕಸದಿಂದ ಹೇಗೆ ತಯಾರು ಮಾಡ್ತಾರೆ ಗ್ಯಾಸ್? 4 ಹಂತಗಳಲ್ಲಿ ನಡೆಯುತ್ತೆ ಪ್ರಕ್ರಿಯೆ. ವೀಕ್ಷಕರೇ, ಕಸದಿಂದ ಗ್ಯಾಸ್ ಮಾಡೋದು ಅಂದರೆ ಅದು ಅಷ್ಟು ಸುಲಭನಾ? ಅಲ್ಲ. ಇದರ ಹಿಂದೆ ಒಂದು ಅದ್ಭುತ ವಿಜ್ಞಾನ ಅಡಗಿದೆ. ಇದೊಂದು ರೀತಿ ನಮ್ಮ ಹೊಟ್ಟೆಯಲ್ಲಿ ನಡೆಯುವಂತಹ ಜೀರ್ಣಕ್ರಿಯೆ ಇದ್ದಂತೆ. ಉದಾಹರಣೆ ಸಮೇತ ನಿಮಗೆ ಹೇಳ್ತಾ ಹೋಗ್ತೀನಿ. ಇದರಲ್ಲಿ ಮುಖ್ಯವಾಗಿ 4 ಸ್ಟೆಪ್ಸ್ ಬರುತ್ತೆ. ಒಂದೇದು ಕಲೆಕ್ಷನ್ ಮತ್ತು ಸ್ಲರಿ. ಮೊದಲು ಸಗಣಿ ಮತ್ತು ಹಸಿ ಕಸವನ್ನು ಕಲೆಕ್ಟ್ ಮಾಡಿ ಅದಕ್ಕೆ ನೀರು ಮಿಕ್ಸ್ ಮಾಡ್ತಾರೆ. ದೊಡ್ಡ ಮಷೀನ್ನಲ್ಲಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿದಾಗ ಅಂದರೆ ಮಿಕ್ಸ್ ಮಾಡಿದಾಗ ಒಂದು ಗಟ್ಟಿ ಸೂಪ್ ತರಹದ ಲಿಕ್ವಿಡ್ ರೆಡಿ ಆಗುತ್ತೆ. ಇದನ್ನೇ ನಾವು ಸ್ಲರಿ ಅಂತ ಕರಿತೀವಿ. ಇನ್ನು ಎರಡನೇದು ಡೈಜೆಸ್ಟರ್ ಟ್ಯಾಂಕ್ ಅಂತ. ಈ ಸ್ಲರಿಯನ್ನು ಒಂದು ಗಾಳಿ ಆಡದ ದೊಡ್ಡ ಟ್ಯಾಂಕ್ ಒಳಗೆ ಪಂಪ್ ಮಾಡ್ತಾರೆ. ಇಲ್ಲಿ 1% ಕೂಡ ಆಕ್ಸಿಜನ್ ಇರಬಾರದು. ಇನ್ನು ಮೂರನೇದು ಬ್ಯಾಕ್ಟೀರಿಯಾ ರಿಲೇ ರೇಸ್. ಈ ಕತ್ತಲ ಕೋಣೆಯಲ್ಲಿ 4 ಹಂತಗಳಲ್ಲಿ ಬ್ಯಾಕ್ಟೀರಿಯಾಗಳು ಕೆಲಸವನ್ನು ಶುರು ಮಾಡ್ತವೆ. ಮೊದಲು ಹೈಡ್ರೋಲಿಸಿಸ್, ಆಮೇಲೆ ಅಸಿಡೋಜೆನಿಸಿಸ್, ನಂತರ ಅಸಿಟೋಜೆನಿಸಿಸ್ ಮತ್ತು ಕಡೆಯದಾಗಿ ಮಿಥೋನೆಜೆನಿಕ್ ಬ್ಯಾಕ್ಟೀರಿಯಾ ಬರುತ್ತೆ. ಇವು ಆ ಕಸವನ್ನು ಪೂರ್ತಿಯಾಗಿ ಜೀರ್ಣಿಸಿಕೊಂಡು ಪ್ಯೂರ್ ಮಿಥೇನ್ ಗ್ಯಾಸನ್ನು ರಿಲೀಸ್ ಮಾಡ್ತವೆ. ಇನ್ನು 4ನೇದು ಕಂಪ್ರೆಷನ್. ಆ ಗ್ಯಾಸನ್ನು ಫಿಲ್ಟರ್ ಮಾಡಿ 200ರಿಂದ 250 ಬಾರ್ ಪ್ರೆಷರ್ನಲ್ಲಿ ಕಂಪ್ರೆಸ್ ಮಾಡಿದರೆ ನಮಗೆ ಸಿಗೋದೇ ಸೂಪರ್ ಪವರ್ CBG ಅಂದರೆ ಕಂಪ್ರೈಸ್ಡ್ ಬಯೋಗ್ಯಾಸ್. EV ಕಾರ್ಗಿಂತ ಬಯೋಗ್ಯಾಸ್ ಬೆಸ್ಟ್. ಶುರುವಾಯಿತು ಬಯೋಗ್ಯಾಸ್ ಪ್ಲಾಂಟ್ ಅಬ್ಬರ. ವೀಕ್ಷಕರೇ, ಈ ಸುದ್ದಿಯ ಅತಿದೊಡ್ಡ ಟ್ವಿಸ್ಟ್ ಅಂದರೆ ಅದು ಮಾರುತಿ ಸುಜುಕಿ ಕಂಪನಿಯ ನಿಲುವು. ಮಾರುತಿ ಸುಜುಕಿ ಇಂಡಿಯಾದ ಚೇರ್ಮನ್ RC ಭಾರ್ಗವ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಭಾರತದ ಇಂದಿನ ಪರಿಸ್ಥಿತಿಗೆ EV ಮತ್ತು ಹೈಬ್ರಿಡ್ ಕಾರುಗಳಿಗಿಂತ ನಾವು ಬಯೋಗ್ಯಾಸ್ ಟೆಕ್ನಾಲಜಿಗೆ ಹೆಚ್ಚಿನ ಮನ್ನಣೆಯನ್ನು ಕೊಡ್ತೀವಿ ಅಂತ. ಯಾಕೆ ಗೊತ್ತಾ? EV ಕಾರುಗಳಿಗೆ ಚಾರ್ಜ್ ಮಾಡೋಕ್ಕೆ ಬೇಕಾದ ಕರೆಂಟ್ ಬರೋದೇ ಕಲ್ಲಿದ್ದಲಿನಿಂದ. ಅಂದರೆ ಅಲ್ಲಿ ಮಾಲಿನ್ಯ ನಿಲ್ಲಲ್ಲ. ಆದರೆ ಬಯೋಗ್ಯಾಸ್ ಅಂದರೆ ಅದು ವೇಸ್ಟಿಂದ ಬರುವಂತಹ ಕ್ಲೀನ್ ಎನರ್ಜಿ. ಮಾರುತಿ ಕಂಪ್ನಿ ಈಗಾಗಲೇ ಹರಿಯಾಣದ ಮಾನೇಸರ್ನಲ್ಲಿ ಒಂದು ಪೈಲಟ್ ಪ್ಲಾಂಟ್ ರೆಡಿ ಮಾಡಿದೆ.
ಅಷ್ಟೇ ಅಲ್ಲ, ಗುಜರಾತ್ನಲ್ಲಿ ಬನಾಸ್ ಸುಜುಕಿ ಬಯೋಗ್ಯಾಸ್ ಪ್ಲಾಂಟ್ ಅನ್ನು ಕೂಡ ಸ್ಥಾಪಿಸಿದೆ. ಇದು ದಿನಕ್ಕೆ ಬರೋಬ್ಬರಿ 100 ಟನ್ ಸಗಣಿಯನ್ನು ಬಳಸಿ 1.5 ಟನ್ ಗ್ಯಾಸ್ ರೆಡಿ ಮಾಡುತ್ತೆ. ಅಂದರೆ ಒಂದು ಪ್ಲಾಂಟ್ನಿಂದ ದಿನಕ್ಕೆ 850 CNG ಕಾರುಗಳಿಗೆ ಫುಲ್ ಟ್ಯಾಂಕ್ ಗ್ಯಾಸ್ ತುಂಬಿಸಬಹುದು. ಯೋಚನೆ ಮಾಡಿ, ನಮ್ಮ ಹಳ್ಳಿಗಳಲ್ಲಿ ಇಂತಹ ಪ್ಲಾಂಟ್ ಬಂದರೆ ನಾವು ಯಾರ ಮೇಲೂ ಕೂಡ ಡಿಪೆಂಡ್ ಆಗೋ ಅಗತ್ಯವೇ ಬರಲ್ಲ. ಭಾರತದ ಹತ್ತಿರ ಇದೆ ಅತಿ ಹೆಚ್ಚು ಜಾನುವಾರುಗಳ ಶಕ್ತಿ. ವರ್ಷಕ್ಕೆ 87 ಬಿಲಿಯನ್ ಕ್ಯೂಬಿಕ್ ಮೀಟರ್ ಗ್ಯಾಸ್ ಉತ್ಪಾದನೆ. ಭಾರತಕ್ಕೆ ಈ ವಿಷಯದಲ್ಲಿ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಇದೆ. ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಜಾನುವಾರುಗಳಿರುವಂತಹ ದೇಶ ನಮ್ಮದು. ನಮ್ಮಲ್ಲಿ ಒಟ್ಟು 535 ಮಿಲಿಯನ್ ಜಾನುವಾರುಗಳಿವೆ. ಕೇವಲ ಹಸು ಎಮ್ಮೆಗಳ ಸಂಖ್ಯೆಯೇ 30 ಕೋಟಿ ದಾಟಿದೆ. ಜೊತೆಗೆ ನಮ್ಮ ನಗರಗಳಲ್ಲಿ ದಿನಕ್ಕೆ 1.69 ಲಕ್ಷ ಟನ್ ಹಸಿ ಕಸ ಉತ್ಪತ್ತಿ ಆಗ್ತಿದೆ. ಕೃಷಿ ವಲಯದಿಂದ ವರ್ಷಕ್ಕೆ 350 ಮಿಲಿಯನ್ ಟನ್ ತ್ಯಾಜ್ಯ ಸಿಗ್ತಿದೆ. ಈ ಎಲ್ಲವನ್ನ ಬಳಸಿಕೊಂಡ್ರೆ ಭಾರತ ವರ್ಷಕ್ಕೆ 87. ವೀಕ್ಷಕರೇ ಗಮನಿಸಿ, ಇವತ್ತು ಭಾರತದ ಒಟ್ಟು ಗ್ಯಾಸ್ ಬಳಕೆಯೇ ಕೇವಲ 67 ಬಿಲಿಯನ್ ಕ್ಯೂಬಿಕ್ ಮೀಟರ್ ಅಷ್ಟೇ. ಅಂದರೆ ನಾವು ನಮ್ಮ ಅವಶ್ಯಕತೆಗಿಂತಲೂ ಹೆಚ್ಚು ಗ್ಯಾಸನ್ನು ಕೇವಲ ಕಸದಿಂದಲೇ ತಯಾರು ಮಾಡಬಹುದು. ಇದರಿಂದ ಲಕ್ಷ ಕೋಟಿಗಳ ಲೆಕ್ಕದಲ್ಲಿ ವಿದೇಶಿ ವಿನಿಮಯ ಉಳಿಯುತ್ತೆ ಮತ್ತು ನಮ್ಮ ದೇಶದ ಆರ್ಥಿಕತೆ ಅಕ್ಷರಶಃ ರಾಕೆಟ್ ವೇಗದಲ್ಲಿ ಕೂಡ ಬೆಳೆಯುತ್ತೆ. ರೈತರಿಗೆ ಸಿಗುವಂತಹ ಆ ಬಂಗಾರದ ಗೊಬ್ಬರ ಯಾವುದು? 1.7 ಲಕ್ಷ ಕೋಟಿ ಸಬ್ಸಿಡಿ ಉಳಿಸಲು ಮೋದಿ ಪ್ಲಾನ್. ವೀಕ್ಷಕರೇ, ಈ ಯೋಜನೆಯಿಂದ ರೈತರಿಗೆ ಬರೀ ಗ್ಯಾಸ್ ಮಾತ್ರ ಸಿಗಲ್ಲ, ಅದರ ಜೊತೆಗೆ ಒಂದು ಅದ್ಭುತವಾದ ಬೈ ಪ್ರಾಡಕ್ಟ್ ಸಿಗುತ್ತೆ. ಅದನ್ನು ಡೈಜೆಸ್ಪೇಟ್ ಅಥವಾ ಫರ್ಮೆಂಟೆಡ್ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಅಂತಾರೆ. ಕೃಷಿ ವಿಜ್ಞಾನಿಗಳ ಪ್ರಕಾರ ಇದು ಅಪ್ಪಟ ಬಂಗಾರದಂತಹ ಸಾವಯವ ಗೊಬ್ಬರ. ಇವತ್ತು ನಮ್ಮ ರೈತರು ಯೂರಿಯಾ ಮತ್ತು ಕೆಮಿಕಲ್ ಗೊಬ್ಬರ ಹಾಕಿ ಮಣ್ಣನ್ನು ಹಾಳು ಮಾಡಿಕೊಳ್ತಿದ್ದಾರೆ. ಆದರೆ ಈ ಬಯೋಗ್ಯಾಸ್ ವೇಸ್ಟನ್ನು ಹೊಲಕ್ಕೆ ಹಾಕಿದರೆ ಮಣ್ಣಿನ ನ್ಯಾಚುರಲ್ ಶಕ್ತಿ ವಾಪಸ್ ಬರುತ್ತೆ. ಇದರಿಂದ ಸರ್ಕಾರಕ್ಕೂ ಕೂಡ ಭಾರಿ ಲಾಭ ಇದೆ. ಯಾಕಂದರೆ ಇವತ್ತು ಭಾರತ ಸರ್ಕಾರ ವರ್ಷಕ್ಕೆ 1.7 ಲಕ್ಷ ಕೋಟಿ ರೂಪಾಯಿಗಳನ್ನು ರಸಗೊಬ್ಬರದ ಸಬ್ಸಿಡಿಗಾಗಿ ಖರ್ಚು ಮಾಡ್ತಿದೆ. ಒಂದು ವೇಳೆ ರೈತರು ಈ ಸಾವಯವ ಗೊಬ್ಬರವನ್ನು ಬಳಸೋಕೆ ಶುರು ಮಾಡಿದರೆ ಆ ಲಕ್ಷ ಕೋಟಿ ರೂಪಾಯಿ ದುಡ್ಡು ದೇಶದ ಖಜಾನೆಯಲ್ಲೇ ಉಳಿಯುತ್ತೆ. ಸಿಲಿಂಡರ್ನಲ್ಲಿ ಬಯೋಗ್ಯಾಸ್ ಬಳಸೋಕೆ ಆಗಲ್ವಾ? PNG ಪೈಪ್ಲೈನ್ ಮೂಲಕ ಅಡುಗೆ ಮನೆಗೆ ಲಾಟರಿ. ಈಗ ಅನೇಕರಿಗೆ ಒಂದು ಪ್ರಶ್ನೆ ಇರುತ್ತೆ, ನಾವು ಮನೆಯಲ್ಲಿ ಬಳಸುವಂತಹ ಕೆಂಪು ಸಿಲಿಂಡರ್ ಒಳಗೆ ಬಯೋಗ್ಯಾಸ್ ತುಂಬಿಸಿ ಬಳಸಬಹುದಾ ಅಂತ. ವೀಕ್ಷಕರೇ, ಇಲ್ಲಿ ಒಂದು ಸಣ್ಣ ತಾಂತ್ರಿಕ ಸಮಸ್ಯೆ ಇದೆ. ಮನೆಯ LPG ಸಿಲಿಂಡರ್ನಲ್ಲಿ ಪ್ರೋಪೇನ್ ಮತ್ತು ಬ್ಯೂಟೇನ್ ಇರುತ್ತೆ. ಆದರೆ ಬಯೋಗ್ಯಾಸ್ ಅಂದರೆ ಅದು ಮಿಥೇನ್ ಅಷ್ಟೇ. ಈ ಮಿಥೇನನ್ನು ಲಿಕ್ವಿಡ್ ಮಾಡೋದು ಅತಿ ಕಷ್ಟ. ನಮ್ಮ ಮನೆಯ ಹಳೆ ಸಿಲಿಂಡರ್ಗಳು ಆ ಪ್ರೆಷರ್ ತಡೆಯೋಕೆ ಅಂದರೆ ಒತ್ತಡವನ್ನು ತಡೆಯೋಕ್ಕಾಗದೆ ಸ್ಫೋಟಗೊಳ್ಳಬಹುದು. ಆದರೆ ಇದಕ್ಕೆ ಪರ್ಯಾಯ ದಾರಿ ಅಂದರೆ ಅದು PNG ಅಂದರೆ ಪೈಪ್ಡ್ ನ್ಯಾಚುರಲ್ ಗ್ಯಾಸ್. ಸಿಟಿಗಳಲ್ಲಿ ಈಗ ಮನೆಗೆ ಪೈಪ್ಲೈನ್ ಮೂಲಕ ಗ್ಯಾಸ್ ಕೊಡ್ತಾ ಇದ್ದಾರಲ್ಲ, ಆ ಗ್ಯಾಸ್ ಮತ್ತು ಬಯೋಗ್ಯಾಸ್ ಎರಡೂ ಒಂದೇ. ಹಾಗಾಗಿ ಸರ್ಕಾರವು ಈ ಬಯೋಗ್ಯಾಸನ್ನು ನೇರವಾಗಿ ಆ ಪೈಪ್ಲೈನ್ಗಳಿಗೆ ಕನೆಕ್ಟ್ ಮಾಡಬಹುದು. ಇದರಿಂದ ನಿಮ್ಮ ಅಡುಗೆ ಮನೆಯೂ ಕೂಡ ಇನ್ನು ಮುಂದೆ ಸ್ವದೇಶಿ ಗ್ಯಾಸಿಂದ ಬೆಳಗಲಿದೆ. 2018ರ ಸತಾತ್ ಸ್ಕೀಮ್ ಮತ್ತು ಈಗಿನ ಪರಿಸ್ಥಿತಿ. 5,000 ಪ್ಲಾಂಟ್ಗಳ ಗುರಿ ಫಂಕ್ಷನಲ್ ಆಗಿರುವುದು ಎಷ್ಟು? ಎಸ್ ವೀಕ್ಷಕರೇ, ಇಷ್ಟೆಲ್ಲ ಅದ್ಭುತ ಇದ್ರೂ ಕೂಡ ನಾವು ಯಾಕೆ ಇದನ್ನು ಇನ್ನೂ ಜಾರಿಗೆ ತಂದಿಲ್ಲ ಅಂತ ನೀವು ಕೇಳಬಹುದು. ಭಾರತ ಸರ್ಕಾರ 2018ರಲ್ಲಿ ಸತಾತ್ ಎನ್ನುವ ಬೃಹತ್ ಯೋಜನೆಯನ್ನು ಲಾಂಚ್ ಮಾಡಿತು. ದೇಶಾದ್ಯಂತ 5,000 ಬಯೋಗ್ಯಾಸ್ ಪ್ಲಾಂಟ್ ಕಟ್ಟುವುದು ಇದರ ಗುರಿಯಾಗಿತ್ತು. ಆದರೆ 2026ರ ಲೆಕ್ಕಾಚಾರದ ಪ್ರಕಾರ ಕೇವಲ 207 ಪ್ಲಾಂಟ್ಗಳು ಮಾತ್ರ ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡ್ತಿವೆ. 5,000 ಇಲ್ಲಿ 207 ಎಲ್ಲಿ? ಈಗ ಇಂಧನ ಬಿಕ್ಕಟ್ಟು ತಲೆದೋರಿದ ಮೇಲೆ ಬಯೋಗ್ಯಾಸಿನ ನೆನಪು ಆಗಿದೆ. ಹೀಗಾಗಿ ಸರ್ಕಾರಿ ಮಟ್ಟದಲ್ಲಿ ಇದನ್ನು ಈಗ ಹೆಚ್ಚಿಸಬೇಕು ಅನ್ನೋ ಪ್ರಯತ್ನ ನಡೀತಾ ಇದೆ. ಈಗ ಸರ್ಕಾರ ಕಟ್ಟುನಿಟ್ಟಿನ ನಿಯಮ ತರಲು ಪ್ಲಾನ್ ಕೂಡ ಮಾಡಿಕೊಳ್ತಾ ಇದೆ. ಇನ್ನು ಮುಂದೆ ಪ್ರತಿಯೊಂದು ಗ್ಯಾಸ್ ಬಂಕ್ನಲ್ಲೂ ಕಡ್ಡಾಯವಾಗಿ 5% ಬಯೋಗ್ಯಾಸ್ ಮಿಕ್ಸ್ ಮಾಡಲೇಬೇಕು ಅನ್ನೋ ರೂಲ್ಸ್ ಜಾರಿಗೆ ಬರಲಿದೆ. ಇದು ಜಾರಿಯಾದರೆ ಈ ಸೆಕ್ಟರ್ನಲ್ಲಿ ಬೇರೆ ಲೆವೆಲಿನ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಒಟ್ಟಿನಲ್ಲಿ ಬಯೋಗ್ಯಾಸ್ ಎನ್ನುವುದು ಕೇವಲ ಕಸದಿಂದ ತಯಾರಿಸುವ ಇಂಧನವಲ್ಲ, ಇದು ಭಾರತದ ಇಂಧನ ಸ್ವಾವಲಂಬನೆಯ ಹೊಸ ಮಂತ್ರ. ಇಂದಿನ ಜಾಗತಿಕ ಇಂಧನ ಬಿಕ್ಕಟ್ಟಿನ ಸಮಯದಲ್ಲಿ ಪೆಟ್ರೋಲಿಯಂ ಆಮದಿಗಾಗಿ ನಾವು ವ್ಯಯಿಸ್ತಾ ಇರುವಂತಹ ಲಕ್ಷಾಂತರ ಕೋಟಿ ರೂಪಾಯಿಗಳನ್ನು ಉಳಿಸಿ ನಮ್ಮದೇ ದೇಶದ ರೈತರ ಏಳಿಗೆಗೆ ಬಳಸಲು ಈ ತಂತ್ರಜ್ಞಾನ ಅತ್ಯುತ್ತಮ ಮಾರ್ಗವಾಗಿದೆ. ಮಾರುತಿ ಸುಜುಕಿಯಂತಹ ದೊಡ್ಡ ಕಂಪನಿಗಳು ಮತ್ತು ಕೇಂದ್ರ ಸರ್ಕಾರ ಈ ಯೋಜನೆಗೆ ಮನ್ನಣೆ ನೀಡ್ತಾ ಇರುವುದು ಭರವಸೆಯ ಬೆಳಕು. ಈ ವಿಜ್ಞಾನ ನಮಗೆ ಮೊದಲೇ ತಿಳಿದಿದ್ರೂ ಕೂಡ ಅನುಷ್ಠಾನದಲ್ಲಿ ನಾವು ತೋರಿಸುತ್ತಿರುವಂತಹ ಆಮೆಗತಿ ಇನ್ನೂ ದೂರವಾಗಬೇಕಾಗಿದೆ. ಕೇವಲ 100 ಪ್ಲಾಂಟ್ಗಳಲ್ಲ, ಸಾವಿರಾರು ಪ್ಲಾಂಟ್ಗಳು ಹಳ್ಳಿಗಳಲ್ಲಿ ಆರಂಭವಾಗಬೇಕು. ಈ ಕಸದಿಂದ ಗ್ಯಾಸ್ ಕ್ರಾಂತಿಯು ದೇಶದ ಆರ್ಥಿಕತೆಯನ್ನು ಬಲಪಡಿಸುವುದರ ಜೊತೆಗೆ ನಮ್ಮ ಮಣ್ಣನ್ನು ರಾಸಾಯನಿಕ ಮುಕ್ತವಾಗಿಸಲಿ ಎಂಬುದೇ ಎಲ್ಲರ ಆಶಯ.
ಈ ಮಹತ್ತರ ಬದಲಾವಣೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ.